ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಗಣಕೆ ಸೊಪ್ಪಿನ ಬಜ್ಜಿ. ಫಸ್ಟು ಗಣಕೆ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕಾಯಿ ಮತ್ತು ಹಾಲು, ಎಣ್ಣೆ. ನೀರನ್ನು ಕುದಿಯೋ ನೀರಿಗೆ ಹಾಕಬೇಕು. ತುಂಬ ನೀರು ಹಾಕ್ಬಾರ್ದು. ಒಂದು ಲೋಟ ನೀರು ಹಾಕ್ಬಿಟ್ಟು ಸೊಪ್ಪು ಬೇಯಿಸ್ಕೋಬೇಕು. ಸೊಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಇದು ಸೊಪ್ಪು ಬೆಂದಿದೆ. ಇದನ್ನು ತೆಗೆದುಬಿಡೋಣ, ಆಫ್ ಮಾಡೋಣ ಸಾಕು. ನೆಕ್ಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಒಂಚೂರು ಎಣ್ಣೆ ಬಿಟ್ಟು ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಅವು ಹುರ್ಕೋಬೇಕು. ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇಷ್ಟು ಹುರಿದ್ರೆ ಸಾಕು. ಒಂದು ಸ್ವಲ್ಪ ತಣ್ಣಗಾಗಲಿ. ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು ಬೇಯಿಸ್ಕೊಂಡು. ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಹುರಿದಿದ್ವಲ್ಲ ಮೆಣಸಿನ್ಕಾಯಿ ಹಾಕಿಡೋಣ. ಒಂದೇ ಒಂದು ಸ್ವಲ್ಪ ಸೊಪ್ಪು. ಇದನ್ನು ನೈಸಾಗಿ ರುಬ್ಬೋಣ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಎರಡು ಎಸ್ಲು ಬೆಳ್ಳುಳ್ಳಿ ಅಗ್ರಣೆಗೆ ಹಾಕಿ ಮಸಾಲೆ ರುಬ್ಬಿದ್ವಲ್ಲ ಅದು ಹಾಕಿರೋದು. ಇದಕ್ಕೆ ತುಂಬ ನೀರು ಹಾಕಬಾರ್ದು. ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕಿ ಸಾಕು. ಇಷ್ಟು ಗಟ್ಟಿ ಇದ್ದರೆ ಸಾಕು. ಇದು ಬೇಯ್ದು ಸ್ವಲ್ಪ ಹೊತ್ತು. ಇವಾಗ ಇದು ಇಷ್ಟು ಬೆಂದಿದೆ. ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಇಷ್ಟು ಬೆಂದಾದಮೇಲೆ ಒಂದು ಲೋಟ ಹಾಲು ಹಾಕಿದ್ರೆ ಸಾಕು. ಉಪ್ಪೆಲ್ಲ ಫಸ್ಟೇ ನೋಡ್ಕೋಬೇಕು. ಸೊಪ್ಪು ಹಾಕಿರ್ತೀವಲ್ಲ, ಉಪ್ಪು ಹಾಕಿದ್ರೆ ತುಂಬ ಉಪ್ಪಾಗಿಬಿಡುತ್ತೆ. ಹಾಲು ಬೇಡ ಅನ್ನೋರು ಒಂದು ಟೊಮೊಟೊ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿರುವೆ. ಹಾಲು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕಷ್ಟೆ. ಇವಾಗ ಇದು ಸಾರು ಆಯಿತು. ನೆಕ್ಸ್ಟು ಗಣಕೆ ಸೊಪ್ಪಿತ್ತಲ್ಲ ಅದು ಹುರಿಯೋಣ. ಸಾಕು, ಆಫ್ ಮಾಡೋಣ. ಇದು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕಿ ನೀಟಾಗಿ ಹುರಿಬೇಕು. ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ಒಂದು 3 ಮೊಟ್ಟೆ ಹಾಕಿಡೋಣ. ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಹುರ್ಕೋಬೇಕು. ಈ ಥರ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಮೊಟ್ಟೆ ಇದಕ್ಕೆ ಗಣಕೆ ಸೊಪ್ಪು ಬೇಯಿಸಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿಡೋಣ. ಅದು ಉದ್ದುದ್ದ ಇರುತ್ತಲ್ವ, ಅದು ಕಟ್ ಮಾಡಬೇಕು. ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಹುರಿಬೇಕು. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟು ಸರ್ವ್ ಮಾಡೋಣ ಬನ್ನಿ. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ಗಣಕೆ ಸೊಪ್ಪಿನ ಬಜ್ಜಿ ತುಂಬ ಒಳ್ಳೆಯದು. ಶೀತಕ್ಕೆ, ಕೆಮ್ಮಲಿಗೆ, ಮಕ್ಕಳಿಗೆ, ಬಾಣ್ತಿರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.